ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮದಲ್ಲಿ ಮತ್ತೆ ಶೋಧ ಕಾರ್ಯ ಆರಂಭ ಆಗುತ್ತಾ? ಶೋಧ ಕಾರ್ಯ ಚಾಪ್ಟರ್ 2 ಮತ್ತೆ ಆರಂಭವಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯ ನಡೆಸೋದಕ್ಕೆ SIT ಪ್ಲಾನ್ ಏನಾದರೂ ರೂಪಿಸಿಕೊಳ್ತಾ ಇದೆಯಾ? ದೂರುದಾರ ತೋರಿಸಿರುವಂತಹ ಮತ್ತಷ್ಟು ಜಾಗಗಳಲ್ಲಿ ಶೋಧ ಕಾರ್ಯ ನಡೆಯುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸದ್ಯ ಈಗ ಅಧಿವೇಶನ ನಡೀತಾ ಇರುವ ಹಿನ್ನೆಲೆಯಲ್ಲಿ ಸರ್ಕಾರದ ಸೂಚನೆಯಂತೆ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಆದರೆ ಮತ್ತಷ್ಟು ಜಾಗದ ಬಗ್ಗೆ ದೂರುದಾರನನ್ನ ವಿಚಾರಣೆ ಮಾಡ್ತಾ ಇದೆ SIT ಅಧಿಕಾರಿಗಳ ತಂಡ. SIT ಅಧಿಕಾರಿಗಳ ತಂಡ ಮತ್ತಷ್ಟು ಜಾಗಗಳನ್ನ ಈಗ ಗುರುತು ಪತ್ತೆ ಮಾಡ್ತಾ ಇದೆ ಅನ್ನೋ ಮಾಹಿತಿಗಳು ಒಂದು ಕಡೆ ಇದ್ರೆ, ಮತ್ತೊಂದೆಡೆ ದೂರುದಾರನಿಂದ ಸಾಕಷ್ಟು ಮಾಹಿತಿಗಳನ್ನು ಈಗ ಪಡೆದುಕೊಂಡಿದ್ದಾರೆ. ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಒಂದು ವೇಳೆ 6ನೇ ಪಾಯಿಂಟ್ನಲ್ಲಿ ಏನಾದರೂ ಅಸ್ಥಿಪಂಜರ ಸಿಗದೇ ಇದ್ದಿದ್ರೆ ಆಗ ಈ ಪ್ರಕರಣದಲ್ಲಿ ಏನು ಇಲ್ಲದೆ ಇರಬಹುದು ಅನ್ನುವಂತಹ ಒಂದು ಹಂತಕ್ಕೆ SIT ಅಧಿಕಾರಿಗಳು ತಲುಪಬಹುದಾಗಿತ್ತು. ಆತ ಹೇಳ್ತಾ ಇರುವಂತಹ ಮಾತುಗಳು ಸುಳ್ಳು ಅನ್ನುವಂತಹ ಒಂದು ಹಂತಕ್ಕೆ SIT ಅಧಿಕಾರಿಗಳ ತಂಡ ತಲುಪಬಹುದಾಗಿತ್ತು. ಆದರೆ ಈಗಾಗಲೇ ಒಂದು ಅಸ್ಥಿಪಂಜರ ಪತ್ತೆಯಾಗಿದೆ 6ನೇ ಪಾಯಿಂಟ್ನಲ್ಲಿ. ಹೀಗಾಗಿ ದೂರುದಾರ ಹೇಳುವಂತಹ ಮಾತುಗಳನ್ನು ನಂಬುವಂಥದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ಇಲ್ಲ. ಇದರ ನಡುವೆಯೂ ಕೂಡ SIT ಅಧಿಕಾರಿಗಳು ಹಲವಾರು ಮಾಹಿತಿಗಳನ್ನು ಕೆದಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ಜಾಗಗಳನ್ನು ಪಾಯಿಂಟ್ಔಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ಮೂಲಕ ದೂರುದಾರನ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಸರ್ಕಾರ ಅನುಮತಿ ಕೊಟ್ಟರೆ ತನಿಖೆಯ ಭಾಗವಾಗಿ ಮತ್ತೆ ಶೋಧ ಆರಂಭವಾಗುವಂಥದ್ದು ಫಿಕ್ಸು. ದೂರುದಾರ ಹೇಳಿದಂತೆ ಮೊದಲ 30 ಜಾಗದಲ್ಲಿ ಶೋಧ ಮುಗಿಸೋದಕ್ಕೆ SIT ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಈಗಾಗಲೇ 17 ಕಡೆಗಳಲ್ಲಿ ಶೋಧ ಮಾಡಿದ್ದಾರೆ. 30 ಜಾಗಗಳನ್ನು ಪೂರ್ತಿಗೊಳಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದ್ರೆ ಒಂದು ಪಾಯಿಂಟ್ನಲ್ಲಿ ಈಗಾಗಲೇ ಅಸ್ಥಿಪಂಜರ ಸಿಕ್ಕಿದೆ, 17 ಕಡೆಗಳಲ್ಲಿ ಹುಡುಕಾಡಿ ಆಗಿದೆ. ಹೀಗಾಗಿ ಒಟ್ಟು 30 ಪಾಯಿಂಟ್ಗಳಲ್ಲಿ ಅಗೆದು ನೋಡೋಣ ಅಂತ SIT ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಸರ್ಕಾರ ಶೋಧ ಕಾರ್ಯ ಸ್ಥಗಿತ ಮಾಡೋದಕ್ಕೆ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ವಿರಾಮ ಹಾಕಲಾಗಿದೆ. ಯಾವಾಗ ವಿಪಕ್ಷಗಳು ತೀವ್ರ ಆಕ್ರೋಶ ಹೊರಹಾಕ್ತು, ಮತ್ತೊಂದೆಡೆ ಇಲ್ಲ ಸಲ್ಲದ ಆರೋಪಗಳು ಕೇಳೋದಕ್ಕೆ ಆರಂಭವಾಯಿತು. ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಡ್ತು. ಒಂದು ವೇಳೆ ಅನಾಮಿಕ ದೂರುದಾರ ಏನಾದರೂ ಸುಳ್ಳು ಹೇಳ್ತಾ ಇದ್ರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗತ್ತೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟರು, ಸ್ಪಷ್ಟೀಕರಣ ಕೂಡ ಕೊಟ್ಟರು. ಹೀಗಾಗಿ ಸರ್ಕಾರ ಈಗಾಗಲೇ ಈ ಒಂದು ಕಾರ್ಯಾಚರಣೆ ಸ್ಥಗಿತ ಮಾಡೋದಕ್ಕೆ ಸೂಚನೆ ಕೊಟ್ಟಿರೋದ್ರಿಂದಾಗಿ SIT ಅಧಿಕಾರಿಗಳು ತಾತ್ಕಾಲಿಕವಾಗಿ ವಿರಾಮ ಹಾಕಿದ್ದಾರೆ. ಆದರೆ ಶೋಧ ಕಾರ್ಯ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಸಾಕಷ್ಟು ಅಂತೆಕಂತೆಗಳಿತ್ತು. ಇದರ ಹೊರತಾಗಿಯೂ ಕೂಡ ಎಷ್ಟೇ ಅಂತೆಕಂತೆಗಳಿದ್ರೂ 6ನೇ ಪಾಯಿಂಟ್ನಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿರೋದ್ರಿಂದಾಗಿ ಯಾವುದನ್ನು ಕೂಡ ಅಲ್ಲಗಳೆಯೋದಕ್ಕಾಗಲ್ಲ. ಹೀಗಾಗಿ ಮತ್ತೆ ಶೋಧ ಕಾರ್ಯ ಏನಾದರೂ ಆರಂಭವಾಗುತ್ತಾ? ಅಧಿಕಾರಿಗಳಿಗೆ ಮತ್ಯಾವ್ಯಾವ ಮಹತ್ತರ ಮಾಹಿತಿಗಳು ಲಭ್ಯವಾಗ್ತಾ ಇದೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್, ಈಗ ಉತ್ಖನನಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೊನ್ನೆ ದಿವಸದಲ್ಲಿ ಏನೂ ಸಿಗಲಿಲ್ಲ ಅನ್ನೋ ಕಾರಣ ಉತ್ಖನನಕ್ಕೆ ಬ್ರೇಕ್ ಹಾಕಿದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಹರಿದಾಡ್ತಾ ಇತ್ತು. ಆದ್ರೆ ನಾವು ಕೂಡ ಇದ್ರ ಬಗ್ಗೆ ವರದಿಯನ್ನ ಮಾಡ್ತಾ ಬರ್ತಾ ಇದ್ವಿ. SIT ಈ ಒಂದು ತನಿಖೆಗೆ ಇಳಿಯುವಂತ ಸಂದರ್ಭದಲ್ಲಿ ಒಂದಿಷ್ಟು ಪಾಯಿಂಟ್, ಅಂದ್ರೆ ಮಿನಿಮಮ್ ಒಂದು 15 ಪಾಯಿಂಟ್ ಅನ್ನ ಮಾರ್ಕ್ ಮಾಡಿ ಅದನ್ನ ಉತ್ಖನನ ಮಾಡಿ ಅದರಲ್ಲಿ ಸಿಗುವಂತ ಸಾಕ್ಷ್ಯಾಧಾರಗಳ ಮೇಲೆ ಮುಂದೆ ಉತ್ಖನನ ಮಾಡಬೇಕು ಮಾಡಬಾರ್ದು ಅನ್ನುವಂಥ ರೀತಿಯ ನಿರ್ಧಾರಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಹೆಚ್ಚುವರಿಯಾಗಿ 2 ಪಾಯಿಂಟ್ ಗಳನ್ನ ಕೂಡ ಅವರು ಉತ್ಖನನ ಮಾಡ್ತಾರೆ. ಈ ಸಂದರ್ಭ ಅಧಿವೇಶನ ಆರಂಭವಾಗುತ್ತೆ. ಅಧಿವೇಶನದಲ್ಲಿ ಈ ಉತ್ಖನನ ಕಾರ್ಯಾಚರಣೆಯ ವಿರುದ್ಧ ಬಹಳ ಆಕ್ರೋಶ ಕೇಳಿ ಬರುತ್ತೆ ಮತ್ತು ವಿಪಕ್ಷಗಳು ಕೂಡ ಈಗಲೇ ಸಂಪೂರ್ಣ ತನಿಖೆಯ ಮಾಹಿತಿ ನೀಡಬೇಕು ಅನ್ನುವಂತಹ ರೀತಿಯ ಪಟ್ಟು ಹಿಡಿಯುತ್ತೆ. ಸೊ ಸರ್ಕಾರಕ್ಕೂ ಕೂಡ ಒಂದು ರೀತಿ ಇದು ಸಂಕಷ್ಟದ ರೀತಿ ಪರಿಣಮಿಸುತ್ತೆ. ಯಾಕಂದ್ರೆ ಬಹಳ ಕಾನ್ಫಿಡೆನ್ಷಿಯಲ್ ಆಗಿ ಬಹಳ ಸೂಕ್ಷ್ಮ ವಿಚಾರಗಳನ್ನ ಒಳಗೊಂಡಂತಹ ತನಿಖೆ ಇದು, ಸಾಮಾನ್ಯ ತನಿಖೆ ಅಲ್ಲ. ಮತ್ತು ತನಿಖೆಯ ಹಂತದಲ್ಲಿರುವ ಸಂದರ್ಭದಲ್ಲಿ ಇದಕ್ಕೆ ಮಾಹಿತಿಯನ್ನ ಕೊಡೋದಕ್ಕೂ ಕೂಡ ಕಷ್ಟವಾಗುತ್ತೆ. ಆದ್ರೆ ವಿಪಕ್ಷಗಳು ಹೂಡಿದಂತ ಅಸ್ತ್ರಕ್ಕೆ ಸರ್ಕಾರ ಒಂದು ರೀತಿ ಉತ್ತರವನ್ನ ಕೊಡಲೇಬೇಕಾದಂತಹ ಪರಿಸ್ಥಿತಿಗಳು ನಿರ್ಮಾಣವಾದ ಸಂದರ್ಭದಲ್ಲಿ ಉತ್ಖನನಕ್ಕೆ ಬ್ರೇಕ್ ಹಾಕಿ ಅನ್ನುವಂತ ರೀತಿಯಲ್ಲಿ ಸೂಚನೆಯನ್ನ ಕೂಡ SIT ಕೊಟ್ಟಿದ್ರು.
ಈ ಸರ್ಕಾರದ ಮಟ್ಟದಿಂದಲೇ ಸೂಚನೆ ಬಂದಂತ ಕಾರಣಕ್ಕೋಸ್ಕರ SIT ಮೊನ್ನೆಯಿಂದ ಖಾಲಿ ಅನಾಮಿಕ ದೂರುದಾರನ ವಿಚಾರಣೆಯನ್ನ ಮಾತ್ರ ಮಾಡ್ತಾ ಇದೆ. ವಿಚಾರಣೆ ಮಾತ್ರ ಅಲ್ಲ, ಆತನ ಒಂದು ವಿಡಿಯೋ ಹೇಳಿಕೆ, ವಿಡಿಯೋ ದಾಖಲೀಕರಣವನ್ನ ರೆಕಾರ್ಡಿಂಗ್ ಮಾಡುವ ಮೂಲಕ ವಿಡಿಯೋ ದಾಖಲೀಕರಣವನ್ನ ಮಾಡ್ತಾ ಇದೆ. ಅಂದ್ರೆ ಬಹುತೇಕ ಮುಂದೆ ಉತ್ಖನನ ಮಾಡೋದಕ್ಕೆ ಬೇಕಾದಂತ ತಯಾರಿಯನ್ನ ಅವ್ರು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ. ಯಾಕಂದ್ರೆ ಅನಾಮಿಕ ತೋರಿಸಿದಂತಹ ಮಿನಿಮಮ್ 30 ಜಾಗದಲ್ಲಿ ಉತ್ಖನನ ಮಾಡಿದರೆ ತನಿಖೆಗೂ ಕೂಡ ಬಲ ಬರುತ್ತೆ. ಆತ ಮಾಡ್ತಾ ಇರುವಂತಹ ಆರೋಪ ಸತ್ಯ ಅಥವಾ ಸುಳ್ಳು ಅನ್ನೋದ್ರ ಕುರಿತಾಗಿ ಒಂದು ಕ್ಲಾರಿಟಿಗೆ ಬರೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ SIT ಉತ್ಖನನ ಮಾಡಬೇಕು ಅಂತ ಇದ್ರು ಕೂಡ ಸರ್ಕಾರದ ಮಟ್ಟದಿಂದ ಈಗ ಮಾಡೋದು ಬೇಡ ಅನ್ನುವಂತ ಆದೇಶ ಬಂದ ಕಾರಣದಿಂದಾಗಿ ಈಗ SIT ಮುಂದೆ ಉತ್ಖನನ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾ ಇದೆ. ಎಲ್ಲಾ ರೀತಿಯ ದಾಖಲೆಗಳನ್ನ ಸಂಗ್ರಹ ಮಾಡುವಂತ ಕೆಲಸದಲ್ಲೂ ಕೂಡ ನಿರತವಾಗಿದೆ. ಮತ್ತು ಈಗಾಗಲೇ ಸಿಕ್ಕಿರುವಂತಹ ಜೀವಂತ ಸಾಕ್ಷಿದಾರರು, ಒಂದಿಷ್ಟು ಪ್ರತ್ಯಕ್ಷದರ್ಶಿಗಳು ಏನಿದ್ದಾರೆ, ಇವರ ಮಾಹಿತಿ ಆಧಾರದಲ್ಲೂ ಕೂಡ ಮುಂದೆ ಯಾವ ತರ ಉತ್ಖನನ ಮಾಡಬಹುದು ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತು ಅನಾಮಿಕ ದೂರುದಾರ ಕೂಡ 30 ಜಾಗಗಳನ್ನ ನಾನು ತೋರಿಸ್ತೀನಿ ಅನ್ನುವಂತ ರೀತಿಯಲ್ಲಿ ಆತ ಹೇಳಿದ್ದ. ಈಗಾಗಲೇ ಆ ಪೈಕಿ 17 ಜಾಗಗಳಲ್ಲಿ ಉತ್ಖನನ ಮಾಡಿದ್ದಾರೆ, ಉಳಿದಂತ ಜಾಗದಲ್ಲಿ ಉತ್ಖನನ ಮಾಡೋದಕ್ಕೆ ಬಾಕಿ ಇದೆ. ಹಾಗಾಗಿ ಅನಾಮಿಕ ತೋರಿಸಿದ 30 ಜಾಗವನ್ನ ಉತ್ಖನನ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ SIT ಬಂದಿದೆ. ಇದಕ್ಕೆ ಬೇಕಾದಂತ ಎಲ್ಲಾ ತಯಾರಿಗಳನ್ನ ಕೂಡ ಮಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಈಗ ಅವರು ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಥಿಯರಿ ಏನಿದೆ ಇದರ ಸುತ್ತ ತನಿಖೆಯನ್ನ ಮಾಡ್ತಾ ಇರೋದು, ಇದರ ಹಿಂದೆ ಬಿದ್ದಿರೋದು. ಯಾಕಂದ್ರೆ SITಗೂ ಕೂಡ ಈ ಚರ್ಚೆ ಅಥವಾ ಈ ಅನುಮಾನ, ಈ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಮೂಳೆಗಳು ಕರಗುತ್ತೆ ಅನ್ನುವಂತಹ ಒಂದು ವಾದ ಏನಿದೆ, ಇದು ಸತ್ಯನ ಸುಳ್ಳ ಅನ್ನುವಂತ ರೀತಿಯಲ್ಲಿ ಒಂದು ಗಂಭೀರವಾದ ಸಂಶೋಧನೆಗೆ SIT ಇಳಿದಿದೆ. ಯಾಕಂದ್ರೆ ಅನಾಮಿಕ ದೂರುದಾರ ಅಲ್ಲಿ ಹೆಣಗಳನ್ನ ಹೂತು ಹಾಕ್ತಿದ್ದು ನಿಜ, ಅದು ಪೋಸ್ಟ್ ಮಾರ್ಟಮ್ ಆಗಿರ್ಲಿ, UDR ಆಗಿರ್ಲಿ, ಆದ್ರೆ ಆತ ಅಲ್ಲಿ ಹೂತು ಹಾಕ್ತಾ ಇದ್ದಿದ್ದು ನಿಜ. ಆದ್ರೆ ಆತ ತೋರಿಸಿದಂತ ಜಾಗದಲ್ಲಿ ಯಾಕೆ ಸಿಗ್ತಾ ಇಲ್ಲ ಮೂಳೆಗಳು? ಒಂದು ಜಾಗದಲ್ಲಿ ಸಿಕ್ಕಿದೆ ಅಂತ ಹೇಳಿದ ಮೇಲೆ ಬೇರೆ ಜಾಗಗಳಲ್ಲಿ ಕೂಡ ಸಿಗ್ಬೇಕಾಗಿತ್ತು. ಇನ್ ಕೇಸ್ ಆತನಿಗೆ ನೆನಪು ಹೋಗಿದ್ರು ಕೂಡ ಪೋಸ್ಟ್ ಮಾರ್ಟಮ್ ಮಾಡಿರುವಂತಹ ವೈದ್ಯರಿದ್ದಾರೆ, ಅವರ ಬಳಿ ಸೂಕ್ತ ದಾಖಲೆಗಳು ಇರುತ್ತೆ, ಫೋಟೋ ಇರುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಜಾಗಗಳು ಯಾವುದು, ಅಲ್ಲಿದ್ದಂತಹ ಮೂಳೆಗಳು ಎಲ್ಲಿ ಹೋಯಿತು, ಈ ಎಲ್ಲ ಆಯಾಮದಲ್ಲೂ ಕೂಡ SIT ತನಿಖೆ ಮಾಡ್ತಾ ಇದೆ. ಹಾಗಾಗಿ SITಯ ಒಂದು ತನಿಖೆ ಏನು ಇಷ್ಟು ದಿನ ಒಂದು ಬೇರೆ ಬೇರೆ ಮಾಹಿತಿಗಳು, ಊಹಾಪೋಹದ ಚರ್ಚೆಗಳು ನಡೀತಾ ಇತ್ತು, ಎಲ್ಲವನ್ನ ಮೀರಿ SITಯ ಒಂದು ಕಾರ್ಯಾಚರಣೆ ಅನ್ನುವಂಥದ್ದು ಬೇರೆದ್ದೇ ಆಯಾಮದಲ್ಲಿ ಹೋಗ್ತಾ ಇದೆ. ಬಹಳ ನಿಗೂಢವಾಗಿ, ಬಹಳ ಕುತೂಹಲಕಾರಿಯಾಗದ್ದು ಸಾಕ್ತಾ ಇದೆ. SITಯ ಮೇಲೆ ಈ ಸಾರ್ವಜನಿಕವಾಗಿ ಮೂಡುವಂತಹ ಅಭಿಪ್ರಾಯಗಳು ಯಾವುದೇ ರೀತಿಯ ಒಂದು ಪ್ರಭಾವವನ್ನ ಬೀರ್ತಾ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು. SIT ತನ್ನದೇ ಆದಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ, ಆಕ್ಷನ್ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ಸರ್ಕಾರದ ಅಧಿವೇಶನ, ಪ್ರಮುಖವಾಗಿ ಅಧಿವೇಶನ ಮುಗಿದ ಬಳಿಕ ಯಾವ ಸಂದರ್ಭದಲ್ಲಿ ಬೇಕಾದರೂ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡಬಹುದು, ನೀವು ಮತ್ತೆ ಬೇಕಾದ್ರೆ ಉತ್ಖನನ ಮಾಡಿ. ಆದ್ರೆ ಸರ್ಕಾರ ಒಂದು ಗಂಭೀರವಾದ ವಿಚಾರವನ್ನು ಉಲ್ಲೇಖ ಮಾಡಿತ್ತು, ಸೂಕ್ತವಾದ ದಾಖಲೆಗಳನ್ನು ಇಟ್ಕೊಳ್ಳಿ, ಸರಿಯಾದ ಮಾಹಿತಿಯನ್ನ ಪಡೆದುಕೊಳ್ಳಿ. ಆತ ಎಲ್ಲೊಂದ್ ಕಡೆ ತೋರಿಸ್ತಾನೆ, ಅಲ್ಲಿ ಹೋಗಿ ಅಗಿಯೋದು, ಅಲ್ಲಿಲ್ಲ ಅಂತ ಹೇಳಿದ್ ಕೂಡ ಅದ್ರ ಪಕ್ಕದಲ್ಲಿ ಹೋಗಿ ಅಗಿಯೋದು, ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಸೂಕ್ತವಾದ ದಾಖಲೆಗಳನ್ನ ಕಲೆ ಹಾಕಿ ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದುಕೊಳ್ಳಿ, ದಾಖಲೆಗಳು ಏನ್ ಹೇಳುತ್ತೆ ಅದನ್ನ ಪರಿಶೀಲನೆ ಮಾಡಿ, ಆ ಬಳಿಕ ಆತ ತೋರಿಸಿದಂತ ಜಾಗದಲ್ಲಿ ಹೋಗಿ ಉತ್ಖನನ ಮಾಡಿ ಅನ್ನುವಂತ ರೀತಿಯಲ್ಲೂ ಕೂಡ ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಇದರ ಜೊತೆಗೆ ಅನಾಮಿಕಾಗಿ ಹೇಳಿದ ಕೂಡಲೇ ಉಳಿದಂತ ಪಾಯಿಂಟ್ಗಳಲ್ಲಿ ಹೋಗಿ SIT ಉತ್ಖನನ ಮಾಡೋದಿಲ್ಲ. ಆತನಿಗೂ ಕೂಡ ಒಂದು ಖಡಕ್ಕಾದ ಆದೇಶವನ್ನ ನೀಡಿದ್ದಾರೆ. ನಿಂಗೆ ಬಹಳ ಕ್ಲಾರಿಟಿ ಇಡುವಂತಹ ಜಾಗವನ್ನ ನೆನಪು ಮಾಡ್ಕೋ, ಸರಿಯಾಗಿ ಅದರ ಬಗ್ಗೆ ಯೋಚನೆ ಮಾಡು, ಆ ಜಾಗದಲ್ಲಿ ಇದೆ ಅನ್ನುವಂಥದ್ದನ್ನ ನಿನ್ಗೆ ಕನ್ಫರ್ಮ್ ಆದ್ರೆ ಆ ಜಾಗಗಳನ್ನ ಹೇಳು ಅನ್ನುವಂಥ ರೀತಿಯಲ್ಲೂ ಕೂಡ ಆತನಿಗೆ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮುಂದೆ ನಡೆಯುವಂತ ತನಿಖೆ ಆಧಾರದಲ್ಲಿ ಆತನಿಂದಲೂ ಕೂಡ ಮಾಹಿತಿಗಳನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಒಂದ್ ಕಡೆಯಿಂದ ಪೇಪರ್ ವರ್ಕ್ ಆಗ್ತಾ ಇದ್ರೆ, ಏನಾದ್ರೂ ಡೌಟ್ಸ್ ಇದ್ರೆ ಆತನ ಮೂಲಕವೂ ಕೂಡ ಅದನ್ನ ಕ್ಲಿಯರ್ ಮಾಡಿಕೊಳ್ಳುವಂತ ಪ್ರಕ್ರಿಯೆ. ಇನ್ನೊಂದ್ ಕಡೆಯಿಂದ 1995ರಿಂದ 2014ರವರೆಗೆ ಯಾರೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಸ್ಥಳದಲ್ಲೇ ದಫನ್ ಮಾಡಿದಾರೋ, ಆನ್ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿದೀವಿ ಅಂತ ಯಾರೆಲ್ಲ ಹೇಳ್ಕೊಂಡಂತಹ ವೈದ್ಯರಿದ್ದಾರೋ ಅವರನ್ನ ಕರೆಸಿ ಕೂಡ ಅವರಿಂದ ಕೂಡ ಗಂಭೀರವಾದ ಮಾಹಿತಿಯನ್ನ ಪಡೆಯುವಂತ ಕೆಲಸಕ್ಕೆ SIT ಮುಂದಾಗಿದೆ. ಇದೆಲ್ಲವನ್ನ ನೋಡಿದ ಸಂದರ್ಭ ಸಂತೋಷ್, ಮುಂದಿನ ವಾರ ಮತ್ತೆ ಉತ್ಖನನಕ್ಕೆ SIT ಚಾಲನೆ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.